ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್ ಈಶಾನ್ ಆಸ್ಟ್ರಾಲಜಿ. ವೀಕ್ಷಕರೇ, ಭಾಳ ದಿನಗಳ ನಂತರ ಇವತ್ತು ಮತ್ತೆ ಯೂಟ್ಯೂಬ್ಗೆ ಬಂದಿದ್ದೇನೆ. ಕಾರಣಾಂತರದಿಂದ ಇದು ಮುಂದುವರ್ಸೋಕ್ಕಾಗಿರಲಿಲ್ಲ, ವಿಷಾದವಿರಲಿ. ಹಾಗಾಗಿ ಇವತ್ತು ಮತ್ತೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಓಂ ಗುರುವೇ ನಮಃ. ವೀಕ್ಷಕರೇ, ಇವತ್ತಿನ ದಿನಾಂಕ 13/12/2024 ಶುಕ್ರವಾರ, ತ್ರಯೋದಶಿ, ಭರಣಿ ಹಾಗೂ ಕೃತ್ತಿಕಾ ನಕ್ಷತ್ರ, 2 ನಕ್ಷತ್ರ ಒಟ್ಟಿಗೆ ಬಂದಿದೆ. ಶಿವಯೋಗ, ಕಾಲೋಕರಣ. ವೀಕ್ಷಕರೇ, ಈ ದಿನ ಸಿಂಹರಾಶಿಯವರ ಶುಭ ಅಶುಭ ಫಲಗಳನ್ನು ನೋಡೋಣ. ವೀಕ್ಷಕರೇ, ಸಿಂಹರಾಶಿಯವರದ್ದು ಇಲ್ಲಿಯವರೆಗೂ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ. ಏಕೆಂದರೆ ಉದ್ಯೋಗದಲ್ಲಿ ಎಚ್ಚರಿಕೆಯಿಂದಿರಿ ಹಾಗೂ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸಿ. ನಿಮ್ಮ ತಂದೆಯೊಂದಿಗಿನ ಬಾಂಧವ್ಯ 50-50 ಇರುತ್ತದೆ. ಗುರುವಿನ ಅನುಗ್ರಹ ಇದೆ, ಆದರೆ ಮುಂದಿನ ದಿನದಲ್ಲಿ ನೀರಿನಿಂದ ಕಂಟಕ ಹಾಗೂ ತಲೆಗೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ ಮತ್ತು ಕೆಮ್ಮು, ಕಫ ಉಂಟಾಗುವ ಸಾಧ್ಯತೆ ಇರುತ್ತದೆ. ನಿರ್ಲಕ್ಷಿಸಬೇಡಿ. ನದಿ, ಕೆರೆ, ಸಮುದ್ರದಲ್ಲಿ ತುಂಬ ಎಚ್ಚರವಾಗಿರಿ. ಮನೆಯಲ್ಲಿಯೂ ಬಾತ್ರೂಮ್ನಲ್ಲಿ ಕೂಡ ಎಚ್ಚರ. ಮತ್ತು ರಾಹುಕೇತುವಿನಿಂದ ತೊಂದರೆಗೀಡಾಗುತ್ತೀರಿ. ಮನೆಯ ಸ್ತ್ರೀಯರಿಗೆ ಆರೋಗ್ಯ ಸಮಸ್ಯೆ ಕಾಡುವ ಸಾಧ್ಯತೆ ಇದೆ. ಹಣದ ಸಮಸ್ಯೆ ಎದುರಾಗಬಹುದು. ಸಾಲದ ಚಿಂತೆ. ಕೂಡಿಟ್ಟ ಹಣ ಕರಗುವ ಸಂದರ್ಭ ಬರಬಹುದು. ಮುಂದಿನ ದಿನಗಳಲ್ಲಿ ಮನೆಯ ಹಿರಿಯರ ಆರೋಗ್ಯದ ವಿಷಯದಲ್ಲಿ ಕಾಳಜಿ ಇಡಿ. ಧನಾಗಮನವಿದೆ, ಖರ್ಚು ಹಾಗೆ ಇರುತ್ತದೆ. ಮುಂದಿನ ದಿನ ನೀವು ಅಂದುಕೊಂಡಂತೆ ಇರುವುದಿಲ್ಲ. ಸ್ತ್ರೀ ಶತ್ರುಗಳು ಹೆಚ್ಚಾಗುತ್ತಾರೆ. ಸಂಬಂಧದಲ್ಲಿ ಅಥವಾ ಉದ್ಯೋಗ ಸ್ಥಳದಲ್ಲಿ ಜಾಗರೂಕರಾಗಿರಿ. ಅತಿಯಾದ ನಂಬಿಕೆ, ವಿಶ್ವಾಸ ಬೇಡ. ತೊಂದರೆಗೆ ಸಿಲುಕುವಿರಿ. ಹಣ ಕಳೆದುಕೊಳ್ಳುವಿರಿ. ನೆಮ್ಮದಿ ಕಳೆದುಕೊಳ್ಳುವಿರಿ. ವಾಹನದಿಂದ ಎಚ್ಚರ. ವೀಕ್ಷಕರೇ, ಬೆನ್ನಿಗೆ ಹಾಗೂ ಬಲಗಾಲಿಗೆ ಪೆಟ್ಟಾಗುವ ಸಾಧ್ಯತೆ. ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ. ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇದೆ. ಕೋಪ ಕಮ್ಮಿ ಮಾಡಿ. ಕುಟುಂಬದಲ್ಲಿ ಮನಸ್ತಾಪ ಬರುವ ಸಾಧ್ಯತೆ ಇದೆ. ಶಾಂತವಾಗಿರಿ. ಈ ತೊಂದರೆಯಿಂದ ಪರಿಹಾರವಾಗಬೇಕಾದರೆ ದುರ್ಗಾದೇವಿ ಆರಾಧನೆ ಹಾಗೂ ಗಣಪತಿಯ ಆರಾಧನೆ ಮತ್ತು ಆಂಜನೇಯನ ಆರಾಧನೆ ಮಾಡಿ. ಹನುಮನಿಗೆ 7 ವಾರ ವೀಳ್ಯದೆಲೆಯಲ್ಲಿ ಸಾಸಿವೆ ಎಣ್ಣೆ ಹಚ್ಚಿ ಕೇಸರಿ ಕುಂಕುಮದಿಂದ ಶ್ರೀರಾಮ ಎಂದು ಬರೆದು ಅದನ್ನು ಹನುಮ ದೇವಾಲಯಕ್ಕೆ 7 ವಾರ ನೀಡಿ. ಮತ್ತು ಗಣಪನಿಗೆ ಗುಂಡು ಅಡಿಕೆ 6 ಗುಂಡು ಅಡಿಕೆ ಮನೆಯಲ್ಲಿ ಇಟ್ಟು ದಿನವೂ ಅದನ್ನು ಕುಂಕುಮದಿಂದ ಅರ್ಚನೆ ಮಾಡಿ ಅದನ್ನು ನಿಮ್ಮ ಹಣೆಗೆ ಧರಿಸಿ. ದುರ್ಗಾದೇವಿಯ ಮಂತ್ರ ಓಂ ದುಂ ದುರ್ಗಾಯೇ ನಮಃ ಎಂದು ದಿನವೂ 21 ಬಾರಿ ಪಠಿಸಿ. ವೀಕ್ಷಕರೇ, ಇಷ್ಟು ಮಾಡಿ ನಿಮ್ಮ ಜೀವನದಲ್ಲಿ ಆದಷ್ಟು ಸ್ವಲ್ಪ ಸಮಸ್ಯೆಗಳಿಂದ ನೀವು ಹೊರಬರಬಹುದು. ಇದರಿಂದ ಹಣ ಖರ್ಚಾಗುವಂಥದ್ದೇನೂ ಇಲ್ಲ. ನಿಮ್ಮ ಮನೋನೆಮ್ಮದಿ ಎಲ್ಲವೂ ನಿಮಗೆ ಸುಸೂತ್ರವಾಗಿ ಬರುತ್ತದೆ. ಮತ್ತು ಬೇರೆಯವರ ಮೇಲೆ ಹೆಚ್ಚಿಗೆ ನಂಬಿಕೆ ಇಡಕ್ಕೆ ಹೋಗಬೇಡಿ. ವಂದನೆಗಳು. ವೀಕ್ಷಕರೇ, ನಿಮಗೆ ಏನಾದರೂ ಪ್ರಶ್ನೆ ಇದ್ದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೇನೆ. ಅದರಲ್ಲಿ ನಿಮ್ಮ ಪ್ರಶ್ನೆಗಳನ್ನು